ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರಿ, ತಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿರಿ. ನಾವೆಲ್ಲರೂ ಸೇರಿ ಇವರಿಗಾಗಿ ಪ್ರಾರ್ಥಿಸೋಣ. ಸೇವಕರು, ಇಂತಹ ಸೇವಕರು ನಮಗೆ ಸಿಕ್ಕಿರುವುದು ದೇವರ ಕೃಪೆ. ಹಾಗಾಗಿ ಈ ಕುಟುಂಬವನ್ನು ನಾವು ಅದನ್ನು ಸಮರ್ಪಿಸಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನೇ, ದಯಾಮಯನೇ, ಕರುಣಾಮಯನೇ, ಕೃಪಾಮಯನೇ ಯೇಸುವೆ, ಮತ್ತೊಂದು ಆವೃತ್ತಿ ಸಂಧ್ಯಾ ವೇಳೆಯಲ್ಲಿ ನಿಮ್ಮ ನಾಮವನ್ನು ಕೊಂಡಾಡಿ ಘನಪಡಿಸಿ ಮಹಿಮೆಪಡಿಸಿದ್ದೀರಿ ಸ್ವಾಮಿ. ನೀವು ಸ್ತೋತ್ರ ಸಲ್ಲಿಸಿದ್ದೀರಿ. ಇವರು ತಂದೆ, ಈ ಮಂದಿರಕ್ಕೆ ನಮ್ಮೆಲ್ಲರನ್ನು ಕರೆತಂದಿದ್ದೀರಪ್ಪ. ಕೇವಲ ನಿಮ್ಮ ನಾಮವನ್ನು ಕೊಂಡಾಡಿ ಘನಪಡಿಸಿ ಮಹಿಮೆಪಡಿಸುವುದಕ್ಕಾಗಿ. ಹಾಗಾಗಿ ಸ್ವಾಮಿ, ಸಮಯದಲ್ಲಿ ವಿಶೇಷವಾಗಿ ಸೇವಕರ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೆ. ಅಯ್ಯ, ಈ ಸಮಯದಲ್ಲಿ ಪೀಟರ್ ಬಾಬು ಅಯ್ಯನವರನ್ನು, ಅಮ್ಮನವರನ್ನು ಜೊತೆಪಡಿಸಿ ಅವರಿಬ್ಬರನ್ನು ಪ್ರೀತಿಸಿ ಕೊಟ್ಟಂಥ ಸಂತಾನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಣು ಮಗುಗಾಗಿ ಪ್ರಾರ್ಥಿಸ್ತೀವಿ ಸ್ವಾಮಿ. ಈ ಕುಟುಂಬವನ್ನು ನೀನು ಬಲವಾದ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀರಿ ಅಪ್ಪ. ನೀವು ಅವರನ್ನು ಕರೆದಿದ್ದೀರಿ ಸ್ವಾಮಿ. ಅವರಾಗಿ ಅವರು ಬಂದಿಲ್ಲ, ನೀವಾಗಿ ಕರೆದಿದ್ದಕ್ಕಾಗಿ ಬಂದಿದ್ದಾರೆ ಸ್ವಾಮಿ. ಅವರ ಅಗತ್ಯಗಳನ್ನು ಪೂರೈಸು ಸ್ವಾಮಿ. ಅವ್ರು ನಿವಾಸ ಮಾಡುವಂಥ ಸ್ಥಳವನ್ನು ಕೂಡ ನಿನಗೊಪ್ಪಿಸಿಕೊಡ್ತಾ ಇದ್ದೀನಿ. ಆ ಮನೆ ಸುತ್ತಮುತ್ತಲು ನಿನ್ನ ದೂತರನ್ನು ಕಂಚೆ ಹಾಕಿ ಕಾಯ್ದು ಕಾಪಾಡುತ್ತದೆ. ಅವರ ಮನೆ ಮೇಲೆ ನಿನ್ನ ಸುವಾರ್ತೆಯ ಬೆಳಕನ್ನು ನೀನು ಪ್ರಕಾಶಿಸಿಕೊಟ್ಟಂತೆ ನಿನಗೆ ಸ್ತೋತ್ರ. ವಾಕ್ಯದಲ್ಲಿ ನೀವು ಹೇಳಿದಿರಿ, ಸುವಾರ್ತಿಕರ ಪಾದಗಳನ್ನು ನೋಡಿರಿ, ಅವು ಎಷ್ಟು ಸುಂದರವಾಗಿದ್ದೇವೆ ಅಂತ ಹೇಳಿದಿರಿ. ಹಾಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಸೇವಕರಪ್ಪ ಸಮರ್ಪಿಸಿಕೊಂಡಿದ್ದಾರೆ ಸ್ವಾಮಿ. ಲೋಕವನ್ನು ಎರಡನೇದಾಗಿಟ್ಟು ಮೊದಲನೇ ಸ್ಥಾನ ನಿಮಗೆ ಕೊಟ್ಟಿದ್ದಾರೆ ಅಪ್ಪ. ನೀವು ವಾಕ್ಯದಲ್ಲಿ ಹೇಳಿದ್ದೀರಿ, ಲೋಕವನ್ನು ಪ್ರೀತಿಸಬೇಡ. ಹಾಗಾಗಿ ಅಯ್ಯನವರು, ಅಮ್ಮನವರು ಅವರು ಸಮರ್ಪಣೆ ಮಾಡಿಕೊಂಡು ನಿನ್ನ ಸೇವೆಗಾಗಿ ಬಂದಿದ್ದಾರೆ ಸ್ವಾಮಿ. ಅವರೊಡನೆ ನೀನು ಇರುತ್ತಂತೆ ಸ್ತೋತ್ರ ಸಲ್ಲಿಸ್ತೇನೆ. ಕೊಟ್ಟಂಥ ಮಕ್ಕಳಿಗಾಗಿ ಕೂಡ ಪ್ರಾರ್ಥಿಸ್ತೀನಿ. ಯೌವನ ಪ್ರಾಯದಲ್ಲಿದ್ದಾರೆ ತಂದೆ, ನೀನು ಸ್ತೋತ್ರ ಸಲ್ಲಿಸ್ತೇನೆ. ಅಷ್ಟೇ ಅಲ್ಲಪ್ಪ, ಇನ್ನೂ ಇತರೆ ಯೌವನಸ್ಥರಿಗಾಗಿ ಪ್ರಾರ್ಥಿಸ್ತೀನಿ. ಈ ಯೌವನಸ್ಥರ ಸುತ್ತಮುತ್ತಲು ನಿನ್ನ ದಹಿಸುವ ಅಗ್ನಿ ಜ್ವಾಲವನ್ನು ನೀನು ರಕ್ಷಿಸು ಸ್ವಾಮಿ. ಸ್ತೋತ್ರ. ಮಕ್ಕಳು ಎಲ್ಲೇ ಹೋಗಲಿ, ಎಲ್ಲೇ ಬರಲಿ ತಂದೆ, ಅವ್ರನ್ನ ಕಾಯ್ದು ಕಾಪಾಡಪ್ಪ. ಸ್ತೋತ್ರ. ನಿನಗಾಗಿ ಜೀವಿಸುವ ಕುಟುಂಬ ಸ್ವಾಮಿ. ನಿನಗಾಗಿ ಎಲ್ಲವನ್ನು ತ್ಯಜಿಸಿ ಎಲ್ಲವನ್ನು ನಿನಗೆ ಒಪ್ಪಿಸಿಕೊಂಡು ತಗ್ಗಿಸಿಕೊಂಡು ಅಪ್ಪ ನಿನ್ನನ್ನೇ ಹೆಚ್ಚಿಸುತ್ತಾ ಬದುಕುತ್ತಾ ಇದ್ದಾರೆ ಸ್ವಾಮಿ. ಇಂತಹ ಕುಟುಂಬವು ದೇವಾ ಕಾಯ್ದು ಕಾಪಾಡಿಕೊಳ್ಳಬೇಕಾಗಿ ಪ್ರಾರ್ಥಿಸಿ. ಕುಟುಂಬದಲ್ಲ ಪ್ರಿಯ ಮಕ್ಕಳೆಲ್ಲರೂ ನೀನು ಅಭಿಷೇಕ ಮಾಡುತ್ತೇನೆ. ಅಷ್ಟೇ ಅಲ್ಲ, ಕುಟುಂಬದಲ್ಲಿ ನಿನ್ನ ಆರೋಗ್ಯವನ್ನು ಕೊಡು, ಆಯುಷ್ಯನ್ನು ಕೊಡು, ಅಭಿಷೇಕವನ್ನು ಕೊಡು ಸ್ವಾಮಿ. ಅಯ್ಯನವರು, ಅಮ್ಮನವರು ಯಾರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾರೋ ಅಲ್ಲಿ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಸ್ವಸ್ಥತ ಕಾರ್ಯಗಳನ್ನು ಬಿಡುಗಡೆ ಮಾಡುತ್ತಂತೆ ನನಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ನಿನ್ನ ನಾಮವನ್ನೇ ಮಹಿಮೆಪಡಿಸುವಂಥ ಕುಟುಂಬವು ತಂದೆ, ನಿನಗಾಗಿ ಜೀವಿಸುವಂಥ ಕುಟುಂಬ ತಂದೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ದಿನನಿತ್ಯದ ದಿನಚರ್ಯಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡುತ್ತಂತೆ. ಅಯ್ಯನವರಿಗೆ ಅಪ್ಪ ಬಲವಾಗಿರುತ್ತಂತೆ, ಸಂಗಡಿ ಇರುತ್ತಂತೆ, ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡಪ್ಪ. ಅಮ್ಮನವರು ಕೂಡ ಸ್ತ್ರೀಯರ ಮಧ್ಯದಲ್ಲಿ ಸೇವೆ ಮಾಡುತ್ತಿರುವಾಗ ಅಮ್ಮನವರು ಕೂಡ ಅಭಿಷೇಕ ಮಾಡಿ ಅಪ್ಪ ಆತ್ಮೀಯ ಮಕ್ಕಳೆಲ್ಲರನ್ನು ಸ್ವಾಮಿ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ, ಮಾರ್ಗದಲ್ಲಿ, ಆತ್ಮಿಕ ಮಾರ್ಗದಲ್ಲಿ ನಡೆಸುವ ಆತ್ಮಿಕ ತಾಯಿಯಾಗಿ ಅಮ್ಮನನ್ನು ದೀವಿಸುವ ಆಶೀರ್ವದಿಸಪ್ಪ. ಒಟ್ಟಾರೆ ಸ್ವಾಮಿ, ನಾವು ನಿನ್ನ ಕುಟುಂಬವು ಸ್ವಾಮಿ, ನಿನಗಾಗಿ ಜೀವಿಸುವ ಕುಟುಂಬವು ಸ್ವಾಮಿ. ಅಪ್ಪ ಪ್ರಪಂಚದಲ್ಲಿ ಎಲ್ಲರೂ ಇವರನ್ನು ನೋಡಿ ಅಪ್ಪ ಮಾರ್ಗದರ್ಶನ ಪಡೆಯುವಂತ ಇರುವಂತ ಕುಟುಂಬವಾಗಿದೆ ತಂದೆ, ನಿಮಗೆ ಸ್ತೋತ್ರ ಅಪ್ಪ. ಇವರೆಲ್ಲ ಆಗು ಹೋಗುಗಳನ್ನು ನೀನೇ ಮುಂಬಲವಾಗಿ ಹಿಂಬಲವಾಗಿ ಎಲ್ಲ ರೀತಿಯಲ್ಲಿ ಕಾಯ್ದು ಕಾಪಾಡಿಕೊಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಏಸಯ್ಯ, ನೀವು ಸ್ತೋತ್ರ ಸಲ್ಲಿಸ್ತೇವೆ. ಸಮಯದಲ್ಲಿ ಮುಂದಿನ ಕಾರ್ಯಕ್ರಮಗಳಿಗೆ ಹೋಗುವ ಮುಂಚಿತವಾಗಿ ಈ ಸೇವಕರ ಕುಟುಂಬವನ್ನು ನೀನು ಅತ್ಯಧಿಕವಾಗಿ ಆಶೀರ್ವಾದ ಮಾಡುತ್ತೇನೆ. ಇವರ ಆರೋಗ್ಯಕ್ಕೆ, ಇವರ ಸಂತೋಷಕ್ಕೆ, ಇವರ ಸಮಾಧಾನಕ್ಕೆ ಬರುವಂತ ಎಲ್ಲ ವಿರುದ್ಧ ಶಕ್ತಿಗಳನ್ನು, ವ್ಯತಿರೇಕ ಶಕ್ತಿಗಳನ್ನು, ಕ್ಷುದ್ರ ಶಕ್ತಿಗಳನ್ನು, ದುರಾತ್ಮನ ಸಮಸ್ತ ಸೈನ್ಯವನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿದ್ವಿ, ಗತಿಸಿದ್ವಿ, ಲಯಪಡಿಸುತ್ತದೆ. ಲಯಪಡಿಸು ಸ್ವಾಮಿ, ಲಯಪಡಿಸಪ್ಪ, ನಡೆಸುತ್ತದೆ ಅಪ್ಪ. ಅನೇಕರು ನಿನ್ನ ಬರೋಣಗಾಗಿ ಸಿದ್ಧ ಮಾಡುವಂತ ಕಾರ್ಯಕ್ರಮದಲ್ಲಿ ಅಪ್ಪ ಇವರು ನಿನ್ನ ಎರಡನೇ ಬರೋಣಗಾಗಿ ಸಿದ್ಧರಾಗಿ ಅನೇಕರನ್ನು ಸಿದ್ಧಪಡಿಸಿ ಎಚ್ಚಲ್ಪಡುವ ಸಭೆಯಲ್ಲಿರುವಂತೆ ಆ ಕಾರ್ಯವನ್ನು ನೀವು ಇವರು ಒಪ್ಪಿಸಿಕೊಟ್ಟಾಗ ಆ ಕಾರ್ಯದಲ್ಲಿ ನಿಪುಣರಾಗಿ
ಅಪ್ಪ ಇವರ ಜಯವನ್ನು ಹೊಂದಿಕೊಂಡು ಜಯಪ್ರದವಾಗಿ ನಡೆಯುವಂತೆ ನೀವು ಸಹಾಯ ಮಾಡ್ತಾರೆ. ನಿನಗೆ ಸ್ತೋತ್ರ. ಕುಟುಂಬ ನಿನಗೆ ಒಪ್ಪಿಸಿಕೊಡ್ತೇನೆ ಅಪ್ಪ, ಸಭೆಯನ್ನು ನಿನಗೆ ಒಪ್ಪಿಸಿಕೊಡ್ತೇನೆ, ಬಂದಂಥ ದೈವಜನರನ್ನು ನಿನಗೆ ಒಪ್ಪಿಸಿಕೊಡ್ತೇನೆ ಅಪ್ಪ. ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತೇನೆ. ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ವಿ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್.